ಗೈಸ್ ನಾನಿವತ್ತು ನನ್ನ ರೂಮಿಂದ ವ್ಲಾಗ್ ಸ್ಟಾರ್ಟ್ ಆ್ಯಕ್ಚುಲಿ ನನ್ನ ರೂಮಲ್ಲ ಅಣ್ಣನ ರೂಮಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವ್ಲಾಗ್ ಮಾಡಿ ತುಂಬ ಅಂದರೆ ತುಂಬ ದಿನ ಅಲ್ಲ, ಒಂದು ವರ್ಷನೇ ಆಗೋಯ್ತು ಅನಿಸುತ್ತೆ ವ್ಲಾಗ್ ಮಾಡಿ. ಅದಾದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಯಾಕೋ ಏನೇನೋ ಆಗಿ ವ್ಲಾಗ್ ಮಾಡೋದು ನಿಲ್ಲಿಸ್ಬಿಟ್ಟಿದೆ. ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಇವತ್ತು ನಾನು, ಸಂತು, ರಾಹುಲ್ 3 ಜನನು ಡ್ಯಾಂಡೇಲಿ ಟ್ರಿಪ್ ಹೋಗ್ತಾ ಇದ್ದೀವಿ. 10:45 ಟ್ರೈನ್ ಇದೆ ನೈಟು. ಈಗ 8:30 ಅನಿಸುತ್ತೆ. ಇನ್ನು 10 o'clock ಅವರೆಲ್ಲ ಬರ್ತಾರೆ, ಟ್ರೈನಿಗೆ ಹೊರಡ್ಬೇಕು. ಬನ್ನಿ ಹೋಗೋಣ. ಆಮೇಲೆ ಅವರೆಲ್ಲ ಬರಲಿ, ಆಮೇಲೆ ಮತ್ತೆ ಮಾಡ್ತೀನಿ ವ್ಲಾಗ್. ಹೊರಟಿದ್ದೀನಿ ಈಗ. ಶಾಂತ ಬರೋದಾ? ಬಾಯ್. ಹಾಂ, ಕಾಲು ಮುಗಿಯಾಗ ಬಾಯ್ ಅಪ್ಪ ಹೊರಡೋದ ಬನ್ನಿ. ಈಗ ಹೊರಟಿದ್ದೀನಿ. ಸಂತು ಮತ್ತು ರಾಹುಲ್ ಅಲ್ಲಿ ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದಾರಂತೆ. ನಮಗೊಂಚೂರು ಕೆಲಸ ಇತ್ತು, ಆ ಕೆಲಸ ಮುಗಿಸಿ ಹೋಗೋ ತನಕ ಲೇಟ್ ಆಗೋಯ್ತು. ಇನ್ನೂ ಟೈಮ್ ಇದೆ ಟ್ರೈನ್ಗೆ, ಬಟ್ ಅವರಿಬ್ಬರು ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಬೇಗ ಹೋಗ್ತಾ ಇದ್ದೀನಿ. ಬಂದೆ, ಇದೇ ನಮ್ಮ ಟ್ರೈನು. ನಮ್ಮ ಬಾಯ್ಸ್ ಇಲ್ಲೇ ಕೂತಿದ್ದಾರೆ. ಬಂದೆ ಊಟ. ಹಾಯ್ 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 ಹಾಯ್. ಟ್ರೈನಿಗೆ ಬಂದ್ವಿ. ಈ ನನ್ನ ಮಗನ ನಂಬ್ಕೊಂಡು ಯಾವುದೋ ಬೇರೆ ಬೋಗಿಗೆ ಹೊಂಟೋಗ್ಬಿಟ್ಟು S9 ನಮ್ಮದು S7ಗೆ ಹೋಗ್ಬಿಡಲ್ಲ, ಜೀಪ್ ಮಾಡಿಸ್ಬಿಟ್ಟ. ಅಲ್ಲಿಂದ ಇಳಿದು ವಾಪಸ್ ನಡ್ಕೊಂಡು ಅದನ್ನ ಹೇಳ್ಕೊಂಡಾರ ಎಲ್ಲರೂ ಹೋಗುತ್ತೆ. ಗೈಸ್ ಕೋಇನ್ಸಿಡೆನ್ಸ್ ನೋಡಿ, ಅವನು ವೈಟು, ಇವನು ವೈಟು, ನಾನು ವೈಟು. ಸರಿ ಪರವಾಗಿಲ್ಲ, ಕೋಇನ್ಸಿಡೆನ್ಸ್. ನಾವು ಮಾತಾಡ್ಕೊಂಡಿಲ್ಲ, ಹಂಗೆ ಹಾಕೊಂಡ್ಬಂದಿದ್ದೀನಿ. ಇಲ್ಲಿ ಬರ್ತೀಯಾ? ಕಾಣಲ್ಲ ಕಣ ನೀನು, ಅದಕ್ಕೆ ಗೈಸ್ ಒಂದು ಸ್ನ್ಯಾಪ್ ಆಗ್ತಾವ ನೋಡಿ. ಶಿಷ್ಯ ನಮ್ಮ ಸೀಟಲ್ಲ, ನಮ್ಮ ಸೀಟಲ್ಲ ಕಣೋದು. ಕೆಳಗಡೆ ನಮ್ದಲ್ಲ, ಇದು ನಮ್ದು. ಮಧ್ಯದ್ದು ಇದು ನಮ್ದು, ಮತ್ತೆ ಆ ಕೆಳಗಡೆ ನಮ್ದು. ಈ ಕೆಳಗಡೆ ನಮ್ದಾ? 62, 61, 60 ಅದೆಲ್ಲ ಮಧ್ಯದ್ದು. ಇಲ್ಲಿ ಮಧ್ಯದ್ದು ನಮ್ದು. ಈ ಮಧ್ಯದ್ದು ಇದಾ? ನೀನು ಮೇಲ್ ಮಲ್ಕತ್ಯಾನ ರಾಹುಲ್? ರಾಹುಲ್ ಮೇಲ್ ಮಲ್ಕತ್ಯಾ? ನಾನು ಮೇಲ್ ಮಲಗ್ತೀನಿ. ಬಿಡು, ಅವ್ನು ಮೇಲ್ ಮಲಗ್ತಾನ. ತಗೋ ನಾನು ಶಾಲು, ನಾನು ಮೇಲ್ ಮಲಗ್ತೀನಿ. ನೀನು ಅವನು ಮಧ್ಯಕ್ಕೆ ಹೋಗ, ಒಳ್ಳೆ ಬ್ಲಾಗ್ ಆಗುತ್ತೆ. ಮೇಲಿಂದ ಮಾಡೋಕ್ಕಾಗುತ್ತೆ. ಅವೆಲ್ಲ ನಮ್ಮ ಸೀಟ್ಗೆ ಹೊರಡ್ತಾ ಇದ್ದೀವಿ. ರಾಹುಲ್ ಮಲ್ಕೊಂಡಿದ್ದಾನೆ. ಕೆಳಗಡೆ ಹೋಗ್ತಾನೆ. ಯಾರು? ನೀನೇ. ಹೋಯ್ತೀನಿ. ಅವ್ರು ಇನ್ನೂ ಅಲ್ಲಿ ಇನ್ನೂ ಕೂತಿರೋರು ಮಲಗಿಲ್ಲ ಗೈಸ್. ಹ್ಞೂ ಕಣ, ಮಲ್ಕತ್ತೀಯ ನೀನೀಗ? ನಾನು ಅಲ್ಲಿ ಮಲ್ಕತ್ತೀನಿ ಈಗ. ಸರಿ, ನಾನು ನಂದು ಅದು ಸೀಟು ಗೈಸ್. ನಮ್ಗೆ ಅದೇ ಈಗ ಯಾರಿಗೂ ಹೇಳ್ಬೇಡ. ನೇಲ್ ಕಟ್ರ್ ತಗೊಂಬೋಗು ಒಂಚೂರು. ಹ್ಞೂ ಕಣ, ನಂಗೂ ಬೇಕು. ನಾನು ಕಟ್ ಮಾಡಿಲ್ಲ. ಇಲ್ಲಿ ಎಷ್ಟೆಷ್ಟು ಉದ್ದ ಬೆಳೆದೈತೆ, ಟೈಮೇ ಇಲ್ಲ ನನಗೆ. ನಾನು ಕಟ್ ಮಾಡುವೆ ಅಮ್ಮ, ಮಂಗಳವಾರ ಬೇಡ. ನಾನು ಇಲ್ಲ ಬಿಡ್ತಾ ಇದ್ದೀನಿ ನಾನು, ಯಾಕಂದ್ರೆ ಶಾಂಪೂ ಚೇಂಜ್ ಮಾಡಿದ್ದೀನಿ, ಚೆನ್ನಾಗಿ ಬರ್ತೈತೆ ಕೂದಲು, ಅದಕ್ಕೆ ಬಿಡ್ತಾ ಇದ್ದೀನಿ. ಪ್ರಮೋಷನ್ ಆಗುತ್ತೆ, ಅದೆಲ್ಲ ಬೇಡ. ನಮ್ಮ ಸೀಟಿಗೆ ನಾವು ಬಂದ್ವಿ. ಅವನಲ್ಲಿ ಹೋದ, ಇವನಿಲ್ಲವನೇ. ನಾನು ಇಲ್ಲಿ ಮಲಗಿದ್ದೀನಿ. ನಿದ್ದೆ ಅಂತೂ ಬರಲ್ಲ. ಯಾವಾಗ ಇಲ್ಲಿ ಯಾರೋ ಚಾರ್ಜ್ಗೆ ಹಾಕಿದ್ದಾರೆ ಗೈಸ್ ಫೋನ್ ನಮ್ಮ ಸೀಟ್ ಮೇಲೆ. ಗಾಡಿ ಇಲ್ಲಿಂದ ಬರ್ತೈತೆ, ಇಲ್ಲಿಂದ ಇಲ್ಲಿ ಕಿಟಕಿ ಕ್ಲೋಸ್ ಮಾಡಿಬಿಟ್ರಿ ಗೈಸ್. ಹಾಂ, ಹ್ಞೂ ತೆಗಿತೀನಿ ಇರು. ತಿಂತೀಯಾ ಏನಾರು? ನಾನು ತಂದಿದ್ದೀನಿ ಗೈಸ್, ಎಲ್ಲ ಅವನ ಹತ್ರ ಇದೆ. ಆಮೇಲೆ ಇಸ್ಕೋಬೇಕು. ಮಲ್ಕೊಂಡೆ, ನಿದ್ದೆ ಬರಲಿಲ್ಲ. ನನ್ನ ಮಗ ಎದ್ದೇಳಿಸ್ಬಿಟ್ಟ. ರಾಹುಲ್ ಮಲ್ಕೊಡು. ಇವನು ಮಲಗಿದ ಗೈಸ್. ಈ ನನ್ನ ಮಗ ನಮ್ಮನ್ನು ಎದ್ದೇಳಿಸ್ಬಿಟ್ಟು ಅವ್ನು ಮಲ್ಕತ್ತವನು ಇವಾಗ. ಎದ್ದೇಳಲು ಸಂತು ಎಲ್ಲ ಮಲ್ಗೋರೆ ಗೈಸ್. ನಂದೊಂದೇ ಟಾರ್ಚ್ ಆನ್ ಆಗಿದ್ರೆ ಹೊಡಿತಾರೆ ನನಗೆ ಈಗ. ಟ್ರಿಪ್ ಎಲ್ಲ ಆದ್ಮೇಲೆ ಹುಡ್ಕದ ಅಂತ ಅವನು. ಪ್ಲಾಟ್ಫಾರ್ಮ್ ಅಂತ ಕೃಷ್ಣ ರಾಜ ಸಾಗರ ಒಂದೊಂದು ಅಕೌಂಟಲ್ಲಿ ಐತೆ ಅಷ್ಟೇ. ಅವನು ಕೊಟ್ಬಿಟ್ಟು ಎಲ್ಲ ಕೊಟ್ಬಿಟ್ಟು ಸಿಗ್ಲಿಲ್ಲ, ನಾವು ಆಮೇಲೆ ಹುಡುಕ್ತೀವಿ. ನಿನ್ನ ನೀನು ಒಂದು ಫ್ರೆಂಡ್ ಎಲ್ಲ ಎತ್ಕೋಗಿ ಇಲ್ಲೇ ಹೇಳ್ಕೊಬಿಡ್ತೀನಿ. ಈಗ ನೋಡಪ್ಪ ನಿಜ ಅಂತ ಯಾರು ಸೀನ್ ಇದ್ದು ಒಳ್ಳೆ ಫಿಲಮ್ ನೋಡೋದು ಅಂದ್ರೆ ಎಷ್ಟೋ ಫಿಲಮ್ ಐತೆ ಕಣ ನೋಡಕ್ಕೆ ನೆಟ್ವರ್ಕ್. ನಾನು ವೆಬ್ ಸೀರೀಸ್ ಎಲ್ಲ ಐತೆ ಕಣ.
ಕ್ಯಾನ್ಸಲ್ ಆದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ನಿನ್ನ ಮಾತ್ರ ಬಿಡಲ್ಲ ತಲೆ. ನೀವಿಬ್ರು ಹೋಗಿರಿ, ನನಗೆ ದುಡ್ಡು ಕೊಡಿ, ನಾನು ಎಂಜಾಯ್ ಮಾಡ್ಕೋತೀನಿ. ಅವ್ನು ಒಬ್ಬನದವನು ಕೊಟ್ಬಿಡ. ಕೊಡಪ್ಪ, ಹೋಗ್ರ ನೀವು, ರಿಟರ್ನ್ ಹೋಗ್ರ. ಬುಕ್ ಆದ್ರ ಮೇಲೆ ನಿಂಗೆ ಒಬ್ಬನೇ ಹೋದ್ರು ಫುಲ್ ದುಡ್ಡು ಕಟ್ಬೇಕು ಬುಕ್ಕಿ. ಓಹೋ, ಅಲ್ಲಿ ಬೇರೆಯವ್ರು ಯಾರು ಬಂದಿರ್ತಾರಲ್ಲ ಅವ್ರ ಜೊತೆ ಹೊಂಟಿದ್ದೀನಿ. ಬೇರೆ ಗ್ಯಾಂಗ್ ಜೊತೆ ಒಬ್ಬನೇ ಇದ್ದೀನಿ ಅಣ್ಣ. ಈ ವ್ಲಾಗಲ್ಲಿ ಏನೋ ಮಾತಾಡ್ತಾ ಇದೆಯಲ್ಲ. ಹಾಕು, ಹಂಗೆ ಹಾಕ್ಬಿಟ್ಟು ಅವ್ರ ಅಮ್ಮಂಗೆ ಕಳ್ಸ. ನಿಮ್ಮ ಅಮ್ಮಂಗೆ ಅವ್ರ ಅಮ್ಮಂಗೆ ಕಳಿಸ್ತಾರೆ ಕಪಿ. ಮಾತಾಡಕ್ಕೆ ಇವನು ಇಂಜರಿ ಇದ್ದಿದ್ದ ಕಣ. ಹೆಂಗ್ ಸಂಜೆ ನಂಗೆ ಕಳ್ಸ. ಮಾತಾಡಕ್ ಅಳುವ. ಫೋನ್ ಮಾಡ್ತೀನಿ, ಹಂಗೆ ಹೇಳ ಶೀಶಾ. ಯಾರೋ ಅವನು ಬ್ರೇಕ್ ಹಾಕಿದ್ದು, ಸಡನ್ ಬ್ರೇಕ್ ಆಗ್ತಾನೆ. ಸ್ಟಾರ್ಟ್ ಆಗಿದೆ ಪ್ರಿಯಾಂಕಾ ಇದೆಲ್ಲ ಹಾಕಲ್ಲ. ಈಗ ಟೈಮು 6 ಗಂಟೆ. ನಮ್ಮ ಸ್ಟೇಷನ್ನು, ನಮ್ಮ ಜಂಕ್ಷನ್ ಇನ್ನು 8 ಗಂಟೆಗೆ ಬರುತ್ತೆ. ಇನ್ನು 2 ಸ್ಟಾಪ್ ಏನೋ ಇದೆ, ಇದನ್ನು ಬಿಟ್ಟು. ನಾನಂತೂ ಒಂದು ಚೂರು ನಿದ್ದೆ ಮಾಡಿಲ್ಲ, ನಿದ್ದೆನೇ ಬಂದಿಲ್ಲ ನನಗೆ. ಈ ನನ್ನ ಮಗ ಚೆನ್ನಾಗಿ ಗೊರಕೆ ಹೊಡೆದ್ಬಿಟ್ಟು ಇವಾಗ ನಾನು ಗೊರಕೆ ಹೊಡೆದೆ ಅಂತ ಅಂತವನೇ. ನಿದ್ದೆನೇ ಮಾಡಿಲ್ಲ ನಾನು. ಅಂತೂ ಇದ್ದ ಎಲ್ಲೋ ಹೋದ ಇವಾಗ. ಬನ್ನಿ ನಮ್ಮ ಜಂಕ್ಷನಲ್ಲಿ ಸಿಗೋಣ. ನನಗಂತೂ ತುಂಬ ಹೊಟ್ಟೆ ಹಸಿತಿದೆ. ಇಲ್ಲಿ ನಾವು ಪೇಸ್ಟು ತಂದಿಲ್ಲ ಅಲ್ಲಿ ಬ್ರಷ್ ಮಾಡೋಕ್ಕೆ. ಬ್ರಷ್ ಇದೆ, ಪೇಸ್ಟ್ ಇಲ್ಲ. ನೋಡೋಣ ಏನು ಮಾಡಬೇಕು. ಬಂದಿದ್ದೀವಿ ಈಗ ನಮ್ಮ ಜಂಕ್ಷನ್ಗೆ. ಏನೋ ಶಿಶಾ ಜಾಸ್ತಿ ಮಾತಾಡ್ತಾ ಇದೆಯಾ, ಬ್ಯಾಡ್ ಕಮೆಂಟ್ ಹಾಕ್ಬಿಡಿ. ನಮ್ಮ ಜಂಕ್ಷನ್ಗೆ ಬಂದಿದ್ದೀವಿ ಗೈಸ್. ನೋಡಿ ಇಲ್ಲಿ ಸನ್ರೈಸ್ ಈಗ ಆಗ್ತಾ ಇದೆ. ಆಯಿತು ಆಗಲೇ, ಬಟ್ ನೋಡಿ ಏನು ಸಖತ್ತಾಗಿ ಕಾಣ್ತಾ ಇದೆ. ಇವಾಗ ಟ್ರೈನಲ್ಲಿ ಇದು ಆಟೋದಲ್ಲಿ ಹೋಗ್ಬೇಕಾ, ಬಸ್ಸಲ್ಲಿ ಹೋಗ್ಬೇಕಾ, ಏನೂ ಐಡಿಯಾ ಇಲ್ಲ. ಹೆಂಗೆ ಹೋಗಬೇಕು ಅಂತ ಗೊತ್ತಿಲ್ಲ. ಸುಮ್ಮನೆ ಹೋಗ್ತಾ ಇದ್ದೀವಿ. ಮುಂದೆ ಯಾವ್ದಾದ್ರು ಆಟೋ ಸಿಕ್ಕಿದ್ರೆ ಆಟೋ ಹೊತ್ಕೊಡ್ತೀವಿ. ಹೇಳು. ಇದ್ದು ದೇವ್ರಿಗೆ ಬಿಟ್ಟಿದ್ದು ಅದೆಲ್ಲಿ ಕರ್ಕೊಂಡು ಹೋಗ್ಬಿಡ್ತಲ್ಲ. ನಾವು ಇಳಿದ್ಬಿಟ್ಟು ಆಟೋನ ಕೇಳಿದ್ವಿ, ಆಟೋ ಶೇರಿಂಗ್ ಮಾಡ್ಕೋತೀರಾ ಅಂತ. ಅದು ಮಾಡಿದ್ದು ನಾವು ಇದಕ್ಕೆ ವಾರ್ಕಲಾಗಿ ಟಿ ಶೇರಿಂಗ್ ಮಾಡಿದ್ದು. ಟಿ ಅಂತೀನಿ, ಆಟೋ ಶೇರಿಂಗ್ ಮಾಡ್ಕೋತೀರಾ ಅಂತ ಅಂದರು. ಕೇಳಿದ್ರೆ ಒಬ್ಬೊಬ್ರಿಗೆ 500 ರೂಪಾಯಿ ಹೇಳ್ತಾ ಇದ್ದಾರೆ. 500 ರೂಪಾಯಿ ಕೇಳ್ತಾ ಇದ್ದಾರೆ. ಅದಕ್ಕೆ ಬೇಡ, ಇಲ್ಲಿ ಮುಂದೆ ಬಸ್ ಸ್ಟ್ಯಾಂಡ್ ಇದೆ ಅಂತೆ. ಸೊ ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಯಪ್ಪ ಸುಸ್ತಾಗೋಯ್ತು ಗೈಸ್. ಇಲ್ಲಿ ತನಕ ನೆಟ್ಕೊಬರೋ ತನಕ ಎಷ್ಟೋ ಕಿಲೋಮೀಟ್ರ್ ನಡ್ಕೊ ಬಂದಮೇಲೆ ಒಂದು ಗಾಡಿ ಸಿಕ್ತು. ಇಲ್ಲಿಂದ ಇನ್ನೊಂದು ಬಸ್ ಸ್ಟಾಪ್ಗೆ ಹೋಗ್ಬೇಕಂತೆ. ಆ ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿಂದ ಬಸ್ ಹತ್ತಿ ಇದು ಗಣೇಶ್ ಗುಡಿಗೆ ಹೋಗ್ಬೇಕು ನಾವು. ಅವ್ರಿಗೆ ಫೋನ್ ಮಾಡಿದ್ದಕ್ಕೆ ಗಣೇಶ್ ಗುಡಿ ಹತ್ರ ಬನ್ನಿ ಅಂತ ಅಂದಿದ್ದಾರೆ. ಅಲ್ಲಿಂದ ಬಸ್ಸಲ್ಲಿ ಬರೋ ಗಂಟೆ ಸುಸ್ತಾಗೋಯ್ತು. 36 ಕಿಲೋಮೀಟ್ರು. ಹಾಂ, ಅವ್ರಿಗೆ ಫೋನ್ ಮಾಡ್ತಾಯಿದ್ದೀವಿ, ಅವ್ರು ಫೋನ್ ಪಿಕ್ ಮಾಡ್ತಾಯಿಲ್ಲ. ರಾಹುಲ್ಲು ಬ್ರಷ್ ಬೇಕು ಅಂತ ಅಲ್ಲಿ ತಗೊಳ್ತಾ ಇದ್ದಾನೆ. ಬೇಡ ನನ್ನ ಹತ್ರ ಇದೆ, ನಾವಿಬ್ಬರು ತಂದಿದ್ದೀವಿ ಅಂತ ತಂದಿಲ್ಲ. ಇವಾಗ ಅವ್ರ ಫೋನೇ ಎತ್ತುತ್ತಾ ಇಲ್ಲ. ಇಲ್ಲಿ ಬಸ್ ಸ್ಟಾಪಲ್ಲಿ ಇದ್ದೀವಿ, ಇಲ್ಲಿಗೆ ಬನ್ನಿ ಅಂದರು. ಇವಾಗ ಅಲ್ಲಿಗೆ ಹೆಂಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಫೋನ್ ಎತ್ತುತ್ತಾ ಇಲ್ಲ, ನೋಡೋಣ ಹೆಂಗೆ ಹೋಗ್ಬೇಕು. ಈಗ ಫೋನ್ ಮಾಡಿದ್ರು ಅವರು. ಇಲ್ಲಿಗೆ ಈಗ ಫೋನ್ ಮಾಡಿದ್ರು ಅವರು, ಅವರೇ ಗಾಡಿ ಕಳಿಸ್ತಾರಂತೆ. ಈಗ ಗಾಡೀಲಿ ಹೋಗ್ಬೇಕು. 3 ಕಿಲೋಮೀಟ್ರಿಗೆ 500 ರೂಪಾಯಿ ಕೇಳಿದ್ರು ಗೈಸ್. ಇಲ್ಲೇನು ಇಲ್ಲೂ ಇಲ್ಲ ನೋಡಿ, ಫುಲ್ ಖಾಲಿ ಇದೆ. ಇಲ್ಲ ನಾವು ನಂಬ್ಕೊಂಡು ಕೂತ್ಕೊಂಡ್ರೆ ಏನು ಆಟೋ ಗೀಟೋ ಏನೂ ಬರೋದು ಇಲ್ಲ. ಅದಕ್ಕೆ ಬುಕ್ ಮಾಡ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ನಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಮಾಡ್ಕೊಬಿಟ್ಟ. ಯಾವಾಗ? ಓ ಪಿಯುಲಾ? ಇವಾಗ ಅವ್ರು ಬರೋ ಗಂಟೆ ವೆಯ್ಟ್ ಮಾಡಿ ಆಮೇಲಿಂದ ಹೊರಡಬೇಕು. ನನಗಂತೂ ಹೆವಿ ಸುಸ್ತಾಗಿದೆ, ಸಖತ್ ಹೊಟ್ಟೆ ಹಸಿತಾ ಇದೆ. ಫಸ್ಟ್ ಹೋಗಿ ಊಟ ಮಾಡಬೇಕು. ಇನ್ನು ಫೋಟೋ ತಗೊಂಡು ಸುಮ್ಮನಿರಲಿ. ತರಲೆ ಬಡಿದೆ. ನಾನು ಫುಲ್ ಚಳಿ ಇರುತ್ತೆ ಅನ್ಕಡೆ ಕಣ. ಟ್ರೈನಲ್ಲಿ ಶೆಕೆ ಹೊಡಿತೈತೆ ನೈಟು. ಮಲ್ಕೊಂಡಿದ್ರೆ ಬೋಳಿ ಅದಕ್ಕೆ ಗಾಳಿ ಹೊಡಿತಿದ್ದೆ. ಇದು ಬೇರೆ ಲೂಸಾ, ಹಿಂಗೆ ಬಂದಾಗ ಹಿಂಗೆ ಕ್ಯಾಪ್ ಕೊಡ್ತೀನಿ ಅಂತ ಒತ್ಕೊಂಬಲ್ಗಿಂದ ಇವನು ಒಸ್ಕೊಂಬಲ್ಗಿದ. ಯಾರು ಎಲ್ಲ ಬರೀ ಕಾಲಿಗೆ ಹಾಕೊಂಡಿದ್ದೆ ನಾನು ಅಷ್ಟೇ. ನೀನು ಲಾಸ್ಟ್ ಸೆಕೆ ಅಂದಮೇಲೆ ಫೋನ್ ನೋಡ್ತಿದ್ದ ಟ್ರೈನ್ ಹೋಗೋದು, ಅವಾಗ ನೀನು ತೆಗ್ದಿದ್ದೆ ಅಷ್ಟೇ. ಅದಕ್ಕಿಂತ ಮುಂಚೆ ಎಲ್ಲ ಕಾಲ ಹತ್ರನೇ ಇತ್ತು ಅದು. ನಾನು ಅದನ್ನ ಇಲ್ಲಿಗೆ ಮಧ್ಯ ಸಿಗಿಸ್ಕೊಂಡಿದ್ದೆ, ಹಿಂಗೆ ದಿಂಬಿರ್ಲಿಲ್ಲ ಅಂತ. ನಾನು ಮಧ್ಯದಲ್ಲಿ ಎತ್ತಿ ಹೋಗಿ ಅವ್ನು ಕಾಲಿಗೆ ಹಿಂಗೆ ಮಾಡಿದೆ. ಹೇಳಲಿಲ್ಲ ಕಣ ಅವನು. ಬ್ಯಾಗಿಗೆ ಎತ್ಕೊ ಹೋಗಿದ್ರೆ ಏನೋ ಕತೆ ಒಂದು ನನಗೆ. ಮತ್ತೆ ನಾ ಕಾಲು 2 ಸತಿ ಮಾಡಿದೆ. ನಾನು ಮಾಡಿದೆ ಈ ಇದಕ್ಕೆ. ಅವಾಗ ಎದ್ದಿದೆ ಅನ್ಸುತ್ತ ನೀನು? ನಾನು ನಿದ್ದೆ ಮಾಡಿಲ್ಲ, ಬರೀ ಓಡಾಡ್ತಾನೆ. ಲವ್ ಯಾರು
ಬೆಳಗ್ಗೆ ನನ್ನ ಮಗನೇ ಬೆಳಗ್ಗೆ ಅಲ್ಲ, ಒಂದು 1:30 2 ಹಂಗೆ, 1:30 4 ಗಂಟೆ ಗಂಟ ಹಂಗೆ ಕೂತಿದ್ವಿ. ಏನಪ್ಪ ರೀಚ್ ಆದ್ವಿ. ಅವ್ರು ಬಂದು ಪಿಕ್ ಮಾಡ್ಕೊಂಡು ಬಂದರು. ಜಾಗ ನೋಡಿ ಹಿಂಗಿದೆ. ನನ್ನ ಫೋನಲ್ಲಿ ಚಾರ್ಜೇ ಇಲ್ಲ. ರೆಸಾರ್ಟಿಗೆ ಬಂದು ಚಾರ್ಜ್ ಹಾಕೋಣ ಅಂದ್ಕೊಂಡು ಇದು ಚಾರ್ಜೇ ಹಾಕಿರಲಿಲ್ಲ. ಈಗ ನಂದು ಸಿಗಲಿಲ್ಲ ಅಂದ್ಬಿಟ್ಟು ರಾಹುಲ್ ಈಸ್ಕೊಂಡು ಹಾಕ್ಕೊಂಡಿದ್ದೀನಿ. ನೋಡಿ ಗೈಸ್, ರೂಮ್ಸ್ ಎಲ್ಲ ಹೊರಗಡೆಯಿಂದ ಹಿಂಗಿದೆ, ಸಖತ್ತಾಗಿದೆ. ಇವಾಗ ಫಸ್ಟು ವಾಟರ್ ಆ್ಯಕ್ಟಿವಿಟೀಸ್ ಏನೇನಿದೆ ಅದೆಲ್ಲ ಮುಗಿಸ್ಕೋಬೇಕು ಅಂತ ಇದ್ವಿ. ನೋಡೋಣ. ಅಲ್ಲಿ ಪೇ ಮಾಡ್ತಾಯಿದ್ದೆ ಅನ್ಸಂತು, ನೆಟ್ವರ್ಕೇ ಸಿಗ್ತಾಯಿಲ್ಲ ಇಲ್ಲಿ. ಅಲ್ಲಿಂದ ಟ್ರೈ ಮಾಡಿದ್ರು ಒಂಚೂರು ನೆಟ್ವರ್ಕ್ ಇಲ್ಲ. ಈಗ ಅಲ್ಲಿ ಪೇ ಮಾಡ್ತಿದ್ದಂಗೆ ಫಸ್ಟು ಹೋಗಿ ತಿಂಡಿ ಇದ್ದರೆ ತಿಂಡಿ ಮಾಡಿಕೊಂಡು ಆಮೇಲೆ ರಿವರ್ ಆ್ಯಕ್ಟಿವಿಟೀಸ್ ಏನೇನೈತೆ ಅದನ್ನ ಮಾಡಬೇಕು. ಪೂಲೆಲ್ಲ ಇದೆ. ಐಸ್ ತಿಂಡಿ ಇಲ್ಲ ಅಂತ ಅಂದ್ಬಿಟ್ಟಿದ್ರು, ಖಾಲಿ ಆಗೋಗಿದೆ ಅಂತ ಅಂದಿದ್ರು. ಇವಾಗ ನಮಗೋಸ್ಕರ ತಿಂಡಿ ಮಾಡಿದ್ದಾರೆ. ನಾವು ಲೇಟಾಗಿ ಬೇರೆ ಬಂದುಬಿಟ್ಟಿದ್ದೀವಿ. ಬಸ್ಸು ಅದು ಇದೆಲ್ಲ ಕಾಯ್ಕೊಂಡು ನಮ್ಮ ಪ್ರೈವೇಟ್ ವೆಹಿಕಲ್ ಬರಬೇಕಿತ್ತು ಅಂತ ಅನ್ನಿಸ್ತಾ ಇದೆ. ಇವಾಗ ನಾವೆಲ್ಲೂ ಓಡಾಡಲ್ಲ ಏನಕ್ಕೆ ಅಂತ ಅಂದ್ಬಿಟ್ಟು ಹಿಂಗೆ ಬಂದರೆ ಒಳ್ಳೆ ಕತೆ ಆಯಿತು. ಸೊ ಇವಾಗ ತಿಂಡಿ ಮಾಡಿಕೊಂಡು ಆಮೇಲೆ ಚೆಕ್-ಇನ್ ಆಗಿ ಅಂತಂದಿದ್ದಾರೆ. ಫಸ್ಟು ಚೆಕ್-ಇನ್ ಆಗಬೇಕು. ನಾವು ಹೆವಿ ಹೊಟ್ಟೆ ಹಸಿದಿದೆ, ಫಸ್ಟ್ ತಿಂಡಿ ಮಾಡಿಬಿಟ್ಟೋಣ. ಚೆಕ್ಔಟಲ್ಲಿ ನೈಟ್ ಅಲ್ವಾ ನಾವು ಹೊರಡೋದು, ಅದಕ್ಕೂ ಮುಂಚೆ ಆಗ್ಬಿಡೋದು. ಟೈಮ್ ಕೇಳ್ಕೊಂಡು ನಮ್ಮದು. ನನಗೇನೋ ಊಟ ಇಷ್ಟನೇ ಆಗಲಿಲ್ಲ, ಸುಮ್ಮನೆ ಎಲ್ಲ ಅರ್ಧ ತಿಂದ್ವಿ. ಇದೊಂದು ಪಕ್ಷಿ ನೋಡಿದೆ. ಅವು ಎಲ್ಲೋದು ರಾಹುಲ್? ಅಲ್ಲಿ ನೋಡಿ ಗೈಸ್, ಪಕ್ಷಿ ಏನು ಸಗದಾಗಿದೆ. ಅಷ್ಟು ಕ್ಲಿಯರ್ ಆಗಿಲ್ಲ, ತುಂಬ ದೂರ ಇದೆ ಇದು. ಪಕ್ಷಿ ಮಾತ್ರ ಸಗದಾಗಿದೆ ಅದು. ಈಗ ಚೆಕ್-ಇನ್ ಆಗಬೇಕು, ಅಷ್ಟು ಆಗ್ತಾಯಿಲ್ಲ. ತಿಂಡಿನೂ ಕರೆಕ್ಟಾಗಿ ಆಗಿಲ್ಲ, ಊಟ ಹೆಂಗಿದೆಯೋ ಏನೋ ಗೊತ್ತಿಲ್ಲ. ಹಾಗಂತೂ ಒಂಚೂರು ಇಷ್ಟ ಆಗಲಿಲ್ಲ. ನೋಡೋದ, ಈಗ ಹೋಗಬೇಕು ರಿವರ್ ಆ್ಯಕ್ಟಿವಿಟೀಸ್ಗೆ. ಇವಾಗ ಚೆಕ್-ಇನ್ ಆಯಿತು ನಮ್ಮದು. ಈ ರೂಮು ಇದೇ ನಮ್ಮ ರೂಮು. ಚೆಕ್-ಇನ್ ಆಯಿತು. ಈಗ ಅಲ್ಲಿ ಹೋಗಿ ಒಂದು ಸ್ಲಿಪ್ ಏನೋ ಕೊಡ್ತಾರಂತೆ, ಅದನ್ನ ಈಸ್ಕೊಂಡು ಅಲ್ಲೇ ಐತೆ ಕಣ ಬೆಡ್ ಮೇಲೆ. ಈಗ ಹೋಗಿ ರಿವರ್ ಆ್ಯಕ್ಟಿವಿಟೀಸ್ ಇದೆ ಏನೇನು ಆಡ್ಕೊಂಡು ಆಮೇಲೆ ಸ್ವಿಮ್ಮಿಂಗ್ ಪೂಲ್ಗೆ ಆಗಬೇಕು. ಇವಾಗ ಬಂದಿದ್ದೀವಿ, ಇದೇನು ವಿಜ್ಲಿಂಗ್ ವುಡ್ಸ್ ಅಂತ ಬಂದಿದ್ದೀವಿ. ಇವಾಗ ಇಲ್ಲೆಲ್ಲ ರಿವರ್ ಆ್ಯಕ್ಟಿವಿಟೀಸ್ ಇಲ್ಲೇ ಇರೋದಂತೆ. ಸೊ ನೋಡಿ ಗೈಸ್, ಏನು ಸಗದಾಗಿದೆ ಗೈಸ್, ಕ್ರೇಜಿ ಮಜಾ ಇತ್ತು. ಈ ಜಿಪ್ಲೈನ್ ಒಂದು ಆಡಿಸಿದ್ರು, ಸಕ್ಕತ್ತಾಗಿದೆ ಈ ಜಿಪ್ಲೈನು. ಬಟ್ ಅದು ಯಾವುದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅವರು ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಅಂತ ಅಂದರು. ಅದಾದಮೇಲೆ ರಿವರ್ ರಾಫ್ಟಿಂಗ್ ಒಂದು ಹೋದ್ವಿ, ಅದು ಚೆನ್ನಾಗಿತ್ತು. ಇವಾಗ ಇದೇ ಕಯಾಕಿಂಗ್ಗೆ ರೆಡಿ ಆಗ್ತಾಯಿದ್ದೀವಿ. ಇವಾಗ ಬೇರೆಯವ್ರು ಹೋಗಿದ್ದಾರೆ, ಅವ್ರು ಬಂದಮೇಲೆ ನಾನು ರಾಹುಲ್ ಸಂತು ಹೋಗಬೇಕು. ಸಕ್ಕತ್ತಾಗಿತ್ತು ಮರ. ಬಟ್ ರಿವರ್ ರಾಫ್ಟಿಂಗ್ ನಮ್ಗೆ ಇದ್ದಿದ್ದು ಗೈಡು ಸ್ವಲ್ಪ ಏನೋ ಇದು ಮಾಡಿದ್ರು, ಅದಕ್ಕೆ ಹೆಂಗೆಂಗೋ ಆಗೋಯ್ತು. ಬೇರೆಯವ್ರಿಗೆ ಚೆನ್ನಾಗಿ ಆಡಿಸ್ತಾಯಿದ್ರು, ಚೆನ್ನಾಗಿತ್ತು ಒಟ್ಟು. ಈಗ ಅದಕ್ಕೆ ಹೋಗ್ಬೇಕು ಕಯಾಕಿಂಗ್. ಅದಾದಮೇಲೆ ಇನ್ನು 2 ಆ್ಯಕ್ಟಿವಿಟೀಸ್ ಏನಿದೆ ಮುಗಿಸ್ಬಿಟ್ಟು ಹೋಗುತ್ತೆ. ನಾವೀಗ ಅಣ್ಣನ ಹತ್ರ ಮತ್ತೆ ಮಾತಾಡಿಕೊಂಡು 2ನೇ ಸರಿ ಬರ್ತಾಯಿದ್ದೀವಿ ಜಿಪ್ಲೈನ್ಗೋಸ್ಕರ ವೀಡಿಯೋ ಮಾಡೋಕ್ಕೆ. ಅಣ್ಣ ವೀಡಿಯೋ ಮಾಡ್ಕೊಡ್ತೀನಿ ಅಂತ ಅಂದಿದ್ದಾರೆ. ಓಕೆ ಬೈ. ವೀಡಿಯೋ ಜಾಕೆಟ್ ಏನಾರ ನೀರಲ್ಲಿ ಹೋಗೋ ಮುಂದೆ ಮ್ಯಾಲೆ ಮಕ್ಕ ಕಡೆ ಬಂತಂದ್ರೆ ಇಲ್ಲಿ ಹೋಲ್ಡ್ ಮಾಡಿ ಕೆಳಗಡೆ ಮಾಡ್ಕೊಂಡು. ಸರಿ, ಓಕೆ, ಜಿಗಿತಾರಲ್ಲ ಜಾಕೆಟ್ ಹಿಂಗೆ ಮಕ್ಕದ ಮ್ಯಾಲೆ ಬಂದುಬಿಡುತ್ತೆ. ಸರಿ ಸರಿ. 3 2 1 ಹೋಗಿ. ಬಿಡ ಹೋಯ್ತೀನಾರ ಇಲ್ಲಿ ಹೋಗ್ಲಾ? ರೆಡಿ? ಬಿಡಿ. ಕ್ರೇಜಿ. ರೆಡಿ? ಹೋಗಿ. ಬಿಡಿ. ಗೈಸ್, ಈಗ ಕಯಾಕಿಗೆ ಬಂದಿದ್ದೀವಿ. ವಿಡಿಯೋ ಮಾಡೋಕ್ಕೆ ಯಾರೂ ಇಲ್ಲ, ಅವರು ಕಯಾಕಿಂಗ್ ಮಾಡ್ತಾಯಿದ್ದಾರೆ. ಅದಕ್ಕೆ ನಾನೇ ಅಯ್ಯಯ್ಯೋ ಕಾಲಾದ್ರೆ ಹಿಡ್ಕೊ ಕಯಾಕಿಂಗ್ ಮಾಡಿದ್ವಿ. ವ್ಯೂ ನೋಡಿ ಗೈಸ್, ಏನು ಸಖತ್ತಾಗಿದೆ, ಕ್ರೇಜಿ ಇದೆ. ಗೈಸ್ ಅಲ್ಲಿ ರಾಹುಲ್ ಆಯ್ ಮಾಡು. ಇಲ್ಲಿ ಸಂತು, ವ್ಯೂ ನೋಡಿ. ಅಯ್ಯೋ ಸಣ್ಣ ಇಲ್ಲಿದೆ, ಸಖತ್ತಾಗಿದೆ ಗೈಸ್ ವ್ಯೂ ಮಾತ್ರ ಚಿಂದಿ. ಐಸ್ ದವಾ ಕೊಟ್ಟೆ. ಅಯ್ಯೋ ಐಸ್, ನಮ್ಮ ಟೈಮ್ ಆಯಿತು, ಸಖತ್ ಎಂಜಾಯ್ ಮಾಡಿದ್ದೀವಿ. ಇವಾಗ ಕರೀತಾ ಇದ್ದಾರೆ, ಅಲ್ಲಿ ಹೋಗ್ಬೇಕಂತೆ. ಎಷ್ಟೊತ್ತು ಆ ಕಡೆ ಇದ್ವಿ ಗೊತ್ತಾಗಿರಲಿಲ್ಲ ಅವ್ರಿಗೆ. ನನ್ನ ಮಗ ರಾಹುಲ್ ಆ ಕಡೆ ಹೋಗ್ಬಿಟ್ಟು ಗೊತ್ತಾಗೋಯ್ತು ನಾವು ಇದ್ದೀವಿ ಅಂತ. ಸೊ ಇವಾಗ ವಾಪಸ್ ಹೋಗಬೇಕು. ಬಂದೇ ಬಾಯ್, ಸಿಗೋಣ ಹೊರಗಡೆ. ಇನ್ನೂ ಏನೋ ಜಕೂಸಿ ಬಾತಿಂಗ್ ಅಂತ ಇದೆಯಂತೆ, ನೋಡೋಣ. ಬೈ, ಜಕೂಸಿ ಬಾತಿಂಗ್ ಎಲ್ಲಿ ಹೋಗ್ಬೇಕು? ಓಕೆ, ಇದೇ ಜಕೂಸಿ ಬಾತಿಂಗ್ ಗೈಸ್. ಇಲ್ಲಿ ಹೋಗಿ ಸುಮ್ಮನೆ ಕೂರಬೇಕು ಅನಿಸುತ್ತೆ ಅಷ್ಟೇ. ಕೂರೋದೇ ಏನು ಹೋಗೋದಾ?
ಯಾರಿದ್ದಾಗ ಐಸ್ ಬ್ಯಾಡ್ ಬಂತೆ. ನಾವು ಕುತ್ಕೊಬಿಟ್ಟು ಆಮೇಲೆ ನಮ್ಮ ಜವಾಬ್ದಾರಲ್ಲ ಟ್ರೈ ಮಾಡೋದು. ಏ ಅಲ್ಲಿ ಇಲ್ವೇನೋ ಅದು ಕಬ್ಬಣ ಏನು ಹೋಗಲ್ಲ ಕಣ ನಾವು. ಬನ್ನಿ ಗೈಸ್ ಈಗ ರೂಮ್ಗೆ ಹೋಗೋಣ. ರೂಮ್ಗೆ ಹೋಗಿ ಪೂಲ್ಗೆ ಹಾರೋಣ. ಪೂಲ್ಗೆ ಹೋಗ್ಬೇಕು. ಐಸ್ ಇವನು ನಮ್ಮ ಫ್ರೆಂಡು ಯಾರಿಗಾರು ಬೇಕು ಅಂದರೆ ಹೇಳಿ ಕೊಟ್ಬಿಡ್ತೀವಿ, ಪಾರ್ಸಲ್ ಮಾಡಿಬಿಡ್ತೀವಿ. ರ್ಯಾಪಿಡೋನೇ ಇಲ್ಲ, ಜೆಪ್ಟೋ ಬೇರೆ. ಐಸ್ ಇಲ್ಲೊಂದು ಚೂರು ಮಕ್ಕ ನೋಡ್ತಿರ್ಕಲ್ಲ ಯಾಕೆ ಇದೆಲ್ಲ ಕಟ್ ಮಾಡಿಸ್ಬಿಡ್ತೀನಿ. ಸರಿ ಆಯ್ತಾಯ್ತು. ಐಸ್ ಅವನು ರಾಹುಲ್ಗೆ ಅಂತ ರಾಹುಲ್ಗೆ ಅಂತ ಯಾರಿಗಾರು ಬೇಕಂದ್ರೆ ಹೇಳಿ ಪಾರ್ಸಲ್ ಮಾಡಿಬಿಡ್ತೀವಿ. ನಮಗಂತೂ ಬೇಡ ಅವನು. ಯಾವುದೋ ಗಾಡಿ ಅರ್ಧಿ ಜೀವ ಬಿಟ್ಬಿಟ್ಟಿದೆ ಕಪ್ಪೆ. ಯಾವುದೋ ಗಾಡಿ ಎತ್ತೈತೆ ಸಿಕ್ಕಂತ. ನಮ್ಮದು ಗಾಡಿ ಮಿಸ್ ಆಗೋಯ್ತು ನಮಗೆ. ನಮಗಿಂತ ಮುಂಚೆ ಹೊಂಟೋಗ್ಬಿಟ್ರು, ಲೇಟ್ ಆಯಿತು. ಅದಕ್ಕೇ ಇವಾಗ ಅದೇನೇನೋ ತಿನ್ನಕ್ಕೆ ತೊಗೊಂಡಿದ್ವಿ. ನಮ್ದೇ ಏನು ಅಲ್ಲಿದೆ ಗೈಸ್ ನಮ್ಮದು, ಇನ್ನೊಂದು ಸ್ವಲ್ಪ ದೂರ ಅಷ್ಟೇ. ಈಗ ಹೋಗಿ ಅಲ್ಲಿ ಊಟ ಇರುತ್ತೆ, ಊಟ ಮಾಡಬೇಕು ಬೇಗ, ಹೊಟ್ಟೆ ಹಸಿತಾ ಇದೆ ತುಂಬ. ಐಸ್ ಇವಾಗ ಇನ್ನೊಂದು ರೌಂಡ್ ತೊಗೊಂಡ್ವಿ, ಒಂದು ರೌಂಡ್ ತಿಂದ್ವಿ. ಮತ್ತು ರಾಹುಲ್ದೇನೋ ನೋಟು ಸ್ವಲ್ಪ ಅರ್ಧೋಗಿತ್ತು ಅಂದ್ಬಿಟ್ಟು ಈಸ್ಕೊಳ್ಳಿಲ್ಲ ಅಲ್ಲಿ, ಅದಕ್ಕೆ ಇಲ್ಲಿ ಕೊಟ್ಬಿಟ್ಟು ಇಲ್ಲಿ ಇನ್ನೊಂದು ರೌಂಡ್ ತೊಗೊಂಡು ಊಟ ರೆಡಿ ಇದೆಯೇನೋ ನೋಡ್ಬೇಕು. ಇದೇ ಗೈಸ್ ನಮ್ಮ ರೆಸಾರ್ಟ್. ಬಂದ್ವಿ ನಮ್ಮ ರೆಸಾರ್ಟ್ ಹತ್ರ. ಈ ಕಡೆ ಒಂಚೂರು ಕನ್ಸ್ಟ್ರಕ್ಷನ್ ಆಗ್ತಿದೆ, ಇಲ್ಲಿ ಚೆನ್ನಾಗಿಲ್ಲ. ಆ ಕಡೆ ಹೋದರೆ ಅಲ್ಲಿ ಆ ಪಾರ್ಟಲ್ಲಿ ಚೆನ್ನಾಗಿದೆ. ಇವಾಗ ಊಟ ರೆಡಿ ಇದೆಯೇನೋ ಗೊತ್ತಿಲ್ಲ, ನೋಡಬೇಕು. ಊಟ ರೆಡಿ ಇದ್ದರೆ ಹೋಗಿ ಊಟ ಮಾಡಿಕೊಂಡು ಸ್ವಿಮ್ಮಿಂಗ್ ಪೂಲ್ಗೆ ಹೋಗಬೇಕು. ಸ್ವಿಮ್ಮಿಂಗ್ ಪೂಲ್ ಅಷ್ಟು ಆಳ ಇಲ್ಲ ಗೈಸ್, ಅದೇ ಬೇಜಾರು. ರೈಸ್ ನೋಡಿ, ಜೀರಾ ರೈಸ್, ಕಾಬೂಲ್ ಕಡಲೆಕಾಳು, ಇದೇನೋ ಸೋಯಾಬೀನಾ ಸೋಯಾ ಚಂಕ್ಸು, ಅಯ್ಯೋ ದಾಲು, ಚಿಕನ್ನು, ಆಮೇಲೆ ಪಾಪಡು, ವೈಟ್ ರೈಸ್ ಬಿಟ್ಟು ಏನೇನೈತೆ ಎಲ್ಲ ಹಾಕೋ ಬಂದುಬಿಟ್ಟಿದ್ದೀನಿ ಗೈಸ್. ನಾವು ಇಷ್ಟೊತ್ತು ಚಿಲ್ ಮಾಡಿಕೊಂಡು ಮಲಗಿದ್ವಿ, ಹಳೆ ಫೋಟೋಗಳೆಲ್ಲ ನೋಡ್ಕೊಂಡು ಹಂಗೆ ಚಿಲ್ ಮಾಡ್ತಾಯಿದ್ವಿ. ಈಗ ಪೂಲ್ಗೆ ಹೋಗೋಣ ಅಂತ ಅನ್ನಿಸ್ತು, ಬಿಸಿಲಿದೆ. ಸೊ ಈಗ ಪೂಲ್ಗೆ ಹೋಗ್ಬೇಕು. ಬಿಸಿಲಿಲ್ಲ, ಇದನ್ನ ನಿಮ್ಮ ಕಡೆ ಏನಂತೀರಾ ಅದನ್ನ ನಿಮ್ಮ ಕಡೆ ಅದನ್ನೇನಂತೀರ? ನಾನು ಅಲ್ಲಿ ಹೇಳಿದ್ದು. ಐಸ್ ಇವಾಗ ಹೊರಟ್ವಿ, ಒಂಚೂರು ಫೋಟೋ ಶೂಟ್ ಮಾಡಿಕೊಂಡು ಪೂಲ್ಗೆ ಹಂಗೆ ಬರ್ತೀವಿ. ಆಮೇಲೆ ಯಾಕಪ್ಪ ರಾಹುಲ್ ಆನ್ ಐತಲ್ಲ, ಹೋಗ ಈಸ್ಕೊ ಬರಲ್ಲ. ಕೇರ ಮಾಡ್ದೆ ಸುಸ್ತಾಯ್ತದ ಇದು. ಹೋಗೋಣ ರಾಹುಲ್, ಪ್ಲೀಸ್ ರಾಹುಲ್, ಪ್ಲೀಸ್ ರಾಹುಲ್, ಪ್ಲೀಸ್ ಹೋಗ ಈಸ್ಕೊ ಹೋಗ ಪ್ಲೀಸ್ಲಾ. ಇದು ಸುಸ್ತಾಗೋದು ನಮಗೆ, ಏನೂ ಮಜಾ ಬರಲಿಲ್ಲ ನಮಗೆ. ಅದಕ್ಕೆ ಇವಾಗ ಆರ್ಚರಿ ಇಸ್ಕೊಂಡಿದ್ದೀವಿ. ಆರ್ಚರಿ ಆಡೋಣ ಅಂತ ಫಿಲಮ್ ಡೌನ್ಲೋಡ್ ಮಾಡೋಕೆ ಹೋಗ್ತಾ ಇದ್ದೀವಿ. ಫಿಲಮ್ ಡೌನ್ಲೋಡೇ ಆಗ್ತಾಯಿಲ್ಲ. ಝೀರೋ ಡನ್ ಅಂತ ಬಂತು, ಅನೇಬಲ್ ಟು ಡೌನ್ಲೋಡ್ ಅಂತ ಬರ್ತಾ ಇದೆ. ನೋಡಿ, ಆ ಫಿಲಮ್ ಡೌನ್ಲೋಡ್ ಆದರೆ ಹೋಗಿ ಫಿಲಮ್ ಕುತ್ಕೊಂಡು ನೋಡ್ಕೊಂಡು ಚಿಲ್ ಮಾಡ್ತೀವಿ. ಇಲ್ಲ ಅಂದರೆ ಇದು ಆರ್ಚರಿ ಇದೆ, ಆರ್ಚರಿ ಆಡ್ತೀವಿ. ಒಂದರಲ್ಲಿ ಐತೆ, ಒಂದರಲ್ಲಿ ಇಲ್ಲ. ಓ, ಎರಡಾಯ್ತಾ? ಮೇಲೆ ಇನ್ನು